Hello guys, today we are going to discuss is all about QTO or subject module 6. We are going to solve previous year question paper 2023. So here the problem goes like this. This is the problem. Question. A bakery keeps stock of a popular brand of cake. So this is a bakery scenario where there will be um, one popular branded cake. Okay, they are going to stock it. Daily demand based on past experience is, so we are going to based on the past data we are going to tell how the daily demand will be. Okay, so sometimes there is no demand at all, that probability is only 0.01%. Okay, 15 cakes are in demand, that is 0.15 probability. 25 cakes are in demand, probability is 0.20. 35 cakes are in demand, 0.50 probability. 45 cakes are in demand, 0.12 probability. 50 cakes are in demand is 0.02 of the probability. Now what we are going to do is, given random numbers for 10 days, randomly some numbers we are going to give. Okay, for 10 days we are going to calculate. These are the random numbers: 48, 78, 9, 51, 56, 77, 15, 14, 68, 9. Using the sequence, simulate the demand for the next 10 days. So using the sequence, now we have to identify, or we have to check the demand for the next 10 days, how much the demand will be. Also find the stock situation if the owner decides to make 35 cakes every day. Suppose the owner is deciding to stock every day 35 cakes, then what will be the stock situation? Whether whether all the cakes will get sold out, or only few cakes are left over, or there is a very high demand and we have only 35 cakes, and so on. Also estimate the daily average demand for the cakes on the basis of simulated data. So daily average demand also you have to check. Few students asked me to explain in Kannada as well, so let me go through in Kannada as well. ಈ ಸಿನಾರಿಯೋ ಬಂದು ಒಂದು ಬೇಕರಿ ಬಗ್ಗೆ ಇದೆ. ಈ ಬೇಕರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೇಕ್ ಸ್ಟಾಕ್ ಇಟ್ಕೋತಾರೆ. ಆ ಸ್ಟಾಕ್ ಕೇಕ್ ಬಂದು ಒಂದು ಪಾಪ್ಯುಲರ್ ಬ್ರ್ಯಾಂಡ್, ಯಾವುದೋ ಒಂದು ಬ್ರ್ಯಾಂಡ್ ತಗೊಳ್ಳಿ, ಅದರಲ್ಲಿ ಸ್ಟಾಕ್ ಇಟ್ಕೋತಾರೆ. ಡೈಲಿ ಡಿಮ್ಯಾಂಡ್ ಎಷ್ಟಿದೆ, ಡೈಲಿ ಜನಗಳು ಬಂದು ಎಷ್ಟು ತಗೋತಾರೆ ಆ ಕೇಕ್ನ ಅನ್ನೋದು ನಮ್ದು ಇದಕ್ ಮುಂಚೆ ದಿನಗಳಲ್ಲಿ ತಗೊಂಡಿರ್ತಾರಲ್ವಾ, ಆ ಅನುಭವನ ಇಟ್ಕೊಂಡು ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ 2 ಕಾಲಮ್ ಇರುತ್ತೆ ಇದರಲ್ಲಿ. ಡೈಲಿ ಡಿಮ್ಯಾಂಡ್ ಒಂದು ಪ್ರಾಬಬಿಲಿಟಿ ಅಂದ್ರೆ ಏನ್ ಚಾನ್ಸ್ ಇದೆ, ಎಷ್ಟು ಚಾನ್ಸ್ ಇದೆ ಇದು ಈ ತರ ನಡೆಯೋದಿಕ್ಕೆ ಅಂತ. ಝೀರೋ ಡಿಮ್ಯಾಂಡೇ ಮಾಡ್ತಿಲ್ಲ ಅನ್ನೋದು 0.01% ಅಷ್ಟೇ ಇದೆ, ಯಾಕಂದ್ರೆ ಅದು ಪಾಪ್ಯುಲರ್ ಬ್ರ್ಯಾಂಡು, ಜನಗಳು ಜಾಸ್ತಿನೇ ತಗೋತಾ ಇದ್ದಾರೆ. ಡೈಲಿ ಡಿಮ್ಯಾಂಡ್ 15, 0.15% ಪ್ರಾಬಬಿಲಿಟಿ ಇದೆ. ಈ ಟೇಬಲ್ ಅವರೇ ಕೊಟ್ಬಿಡ್ತಾರೆ. ಇವಾಗ ನಾವು ರ್ಯಾಂಡಮ್ ಆಗಿ ಅವರೇ ರ್ಯಾಂಡಮ್ ನಂಬರ್ಸ್ ಕೂಡ ಕೊಡ್ತಾರೆ. 10 ದಿನಗಳಿಗೆ ಒಂದ್ಸಲ 48 ಜನ ಬಂದು ಕೇಳಿರ್ತಾರೆ, 78 ಪೀಪಲ್ ಬಂದು ಕೇಳಿರ್ತಾರೆ, 9 ಜನ, 51, ಆ ತರ ಎಲ್ಲ ಹೋಗ್ತಾ ಇರತ್ತೆ. 10 ದಿನಕ್ಕೆ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಾವು ಹೇಗೆ ನೆಕ್ಸ್ಟ್ 10 ದಿನಗಳಿಗೆ ಯಾವ ತರ ಡಿಮ್ಯಾಂಡ್ ಇದೆ ಅನ್ನೋದನ್ನ ನಾವು ಇವಾಗ ಸಿಮ್ಯುಲೇಟ್ ಮಾಡಿ ತೋರಿಸ್ಬೇಕು. ಆಮೇಲೆ ಸ್ಟಾಕ್ ಸಿಚುವೇಶನ್ ಹೇಗಿದೆ. ಓನರ್ ಸಪೋಸ್ ಅವನು ಒಂದ್ ದಿನಕ್ಕೆ 35 ಕೇಕ್ಗಳನ್ನ ಅವ್ನ ಬೇಕರಿಯಲ್ಲಿ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರೆ, ಎಮರ್ಜೆನ್ಸಿಗೆ 35 ಕೇಕ್ಸ್ ಇಟ್ಕೊಳ್ಳೋಣ, ಇದನ್ನ ಸೇಲ್ ಔಟ್ ಮಾಡೋಣ ಅಂದ್ರೆ ಅವನ್ಗೆ ಡೈಲಿ ಎಷ್ಟು ಬರುತ್ತೆ,
ಆವರೇಜ್ ಆಗಿ ಎಷ್ಟು ಡಿಮ್ಯಾಂಡ್ ಇದೆ ಆ ಸಿಮ್ಯುಲೇಟೆಡ್ ಡೇಟಾ ಇಂದ ಅನ್ನೋದನ್ನ ನಾವು ಇವಾಗ ಕಂಡುಹಿಡಿಬೇಕಾಗತ್ತೆ. ಈ ಡೇಟಾನೆಲ್ಲ ಇವಾಗ ಅನಲೈಸ್ ಮಾಡೋಣ. ಸ್ಟೆಪ್ 1, ಕನ್ವರ್ಟ್ ದ ಪ್ರಾಬಬಿಲಿಟೀಸ್ ಟು ರ್ಯಾಂಡಮ್ ನಂಬರ್ ರೇಂಜ್. ಫಸ್ಟ್ ನಾವು ಈ ನಂಬರ್ಸ್ ಇದೆ ಅಲ್ವಾ, 0, 15, 25, 35 ಈ ತರ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವೇನ್ ಮಾಡೋಣ ಅಂದ್ರೆ ಇದನ್ನ ನಾವು ರೇಂಜ್ ಆಗಿ ಕನ್ವರ್ಟ್ ಮಾಡೋಣ. ಹೇಗೆ ಮಾಡೋದು ಅಂದ್ರೆ 100 ಅಂತ ಪ್ರಾಬಬಿಲಿಟಿ ಇಟ್ಕೊಂಡು ನಾವು ಮಾಡ್ತೀವಿ. 0 ಇಂದ ತಗೊಳ್ಳೋದ್ರಿಂದ, 1 ತಗೊಂಡ್ರೆ 1 100 ಆಗುತ್ತೆ. 0 ಅಂತ ತಗೊಳ್ಳೋದ್ರಿಂದ 0 ಇಂದ 99 ಆಗುತ್ತೆ. ಸೊ ನಾವೇನೇನು ಇಟ್ಕೋತೀವಿ, ಡಿಮ್ಯಾಂಡು, ಪ್ರಾಬಬಿಲಿಟಿ, ರೇಂಜು, ಎಷ್ಟು ಎಷ್ಟು ನಂಬರ್ ಅದರ ಒಳಗಡೆ ಬರುತ್ತೆ ಅಂತ. ಡಿಮ್ಯಾಂಡ್ ಅಂದ್ರೆ ಅವನೇ ಕೊಟ್ಟಿರ್ತಾನೆ, ಜನಗಳಿಗೆ ಎಷ್ಟು ಬೇಕಾಗುತ್ತೆ ಒಂದಿನಕ್ಕೆ ಅಂತ. ಪ್ರಾಬಬಿಲಿಟಿನೂ ಎಷ್ಟು ಚಾನ್ಸಸ್ ಇದೆ ಅಂತ ಕ್ವಶನ್ ಅಲ್ಲೇ ಇರುತ್ತೆ. ರೇಂಜ್ ಅನ್ನೋದು ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಹೆಂಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ. ಎಷ್ಟು ನಂಬರ್ಸ್ ಇದೆ ಅನ್ನೋದನ್ನ ಇವಾಗ ನೋಡೋಣ. ಫಸ್ಟ್ ಏನ್ ಮಾಡಿ ಅಂದ್ರೆ ಡಿಮ್ಯಾಂಡ್, ಪ್ರಾಬಬಿಲಿಟಿ, ರೇಂಜ್, ಹೌ ಮೆನಿ ನಂಬರ್ಸ್ ಅನ್ನೋದನ್ನ ಬರ್ಕೊಳ್ಳಿ. ಹೆಡ್ಡಿಂಗ್ ಕ್ವಶನ್ ಅಲ್ಲೇ ಇತ್ತು, ಇಲ್ಲಿ ಇತ್ತಲ್ವಾ, 0, 15, 25, 35, 45, 50. ಅದನ್ನೇ ನಾವು ಕಾಲಮ್ ವೈಸ್ ಬರ್ಕೊತಾ ಇದೀವಿ. 0, 15, 25, 35, 45, 50. ಪ್ರಾಬಬಿಲಿಟಿನೂ ಅಷ್ಟೇ, ಇಲ್ಲಿದ್ದ ಈ ವ್ಯಾಲ್ಯೂಸ್ನ ಹಾಗೆ ತಗೊಂಬಂದು ಕಾಲಮ್ ವೈಸ್ ಅಲ್ಲಿ ಬರ್ಕೋತಾ ಇದೀವಿ. ರೇಂಜ್ ಏನ್ ಮಾಡ್ತೀವಿ ಅಂದ್ರೆ 100 ವರೆಗೂ ತಗೊಂಡಿದೀವಿ, 0 to 99 ಅಲ್ವಾ. ಸೊ ಅವಾಗ ನಾವು ಹೇಗ್ ಮಾಡ್ತೀವಿ ಅಂದ್ರೆ 0 ಡಿಮ್ಯಾಂಡ್ ಇರೋ ಒಂದೇ ಒಂದು ಪ್ರಾಬಬಿಲಿಟಿ, ಇದನ್ನ ಪರ್ಸೆಂಟೇಜ್ ಆಗಿ ನೀವು ತಗೊಂಡ್ರೆ 0, 1 ಒಂದು ನಂಬರ್ ಅಷ್ಟೇ ಇರಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಪ್ರಾಬಬಿಲಿಟಿ. ಸೊ ಒಂದೇ 0 ಹಾಕೊಳ್ಳಿ. ಆ 0 ಒಳಗಡೆ ಎಷ್ಟಿರುತ್ತೆ, ಒಂದೇ ಒಂದಿದೆ. ಡಿಮ್ಯಾಂಡ್ 15 ಇದೆ, ಪ್ರಾಬಬಿಲಿಟಿ 0.15 ಕ್ವಶನ್ ಅಲ್ಲೇ ಕೊಟ್ಟಿದ್ರು ಅವರು. ಇವಾಗ ಏನಾಗುತ್ತೆ, 0 ಆಗೋಗಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ನಂಬರ್ ಇಂದ 15 ತಗೋಬೇಕಾಗುತ್ತೆ ನೀವು. 1 to 15. 1 to 15 ಅಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ, 15 ವರೆಗೂ ಇರುತ್ತೆ. 25 ಕೇಕ್ಸ್ ಡಿಮ್ಯಾಂಡ್ 0.20 ಅಂದ್ರೆ ಈ 15 ತಗೊಂಡಿದ್ದೀರಲ್ವ ಲಾಸ್ಟ್ ಆಗಿ, ಅದಕ್ಕೆ ನೆಕ್ಸ್ಟ್ ನಂಬರ್ ಇಂದ 20 ನಂಬರ್ಸ್ ತಗೋಬೇಕು. ಅವಾಗ ಎಷ್ಟಾಗತ್ತೆ, 16 ಇಂದ 35 ವರೆಗೂ ಬರುತ್ತೆ. ಎಷ್ಟು ನಂಬರ್ಸ್ ಇರುತ್ತೆ ಅದ್ರ ಒಳಗಡೆ, 20 ಇರುತ್ತೆ. ನೆಕ್ಸ್ಟ್ 35 ಕೇಕ್ಸ್ ಡಿಮ್ಯಾಂಡೇ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, 35 ಆಲ್ರೆಡಿ ತಗೊಂಡಿದೀವಿ. ಸೊ ನೆಕ್ಸ್ಟ್ ನಂಬರ್ ಏನು, 36ರಿಂದ 36 ಪ್ಲಸ್ 35 ಮಾಡಿ ನೀವು. ಅವಾಗ ನಮ್ಗೆ ಆ ವ್ಯಾಲ್ಯೂ ಸಿಕ್ಬಿಡತ್ತೆ. 36ಗೆ ಇನ್ನು ನಮ್ಗೆ 35 ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಅದೇ 85 ವರೆಗೂ ಬರುತ್ತೆ. ಓಕೆನಾ. ಸೊ ಅದು 50 ಆಗತ್ತೆ. ನೆಕ್ಸ್ಟ್ 45 12 ಅಂತ ಇದೆ. ಸೊ 86 ಇಂದ 97 ತಗೊಂಡ್ರೆ 12 ಆಗತ್ತೆ. ಇಲ್ಲಿ ಏನಿದೆಯೋ ಅಷ್ಟಕ್ಕೆ ಆಡ್ ಮಾಡ್ಕೊಳ್ಳಿ ಆ ನಂಬರ್ನ, ನಿಮಗೆ ಅದು ನಂಬರ್ ಸಿಕ್ಬಿಡತ್ತೆ. 50ಗೆ 0.02, 97ಗೆ ಇನ್ನು 2 ನಂಬರ್ ಹಾಕೊಳ್ಳಿ, 98, 99. ಸೊ 2. ಸೊ ನಾನು ಆವಾಗಲೇ ಏನು ಹೇಳಿದ್ದೆ ಅಂದ್ರೆ 35ಗೆ 35 ಹಾಕೊಳ್ಳಿ ಅಂದೆ. ಇಲ್ಲ, 35ಗೆ 50 ಹಾಕೊಳ್ಳಿ, 85 ಬರುತ್ತೆ. 85ಗೆ 12 ಹಾಕೊಳ್ಳಿ, 97. ಈ ವ್ಯಾಲ್ಯೂ ಬಂದ್ಬಿಡುತ್ತೆ ನಿಮಗೆ. 97 ನೆಕ್ಸ್ಟ್ ನಂಬರ್ 98, ಅದಕ್ಕೆ 2 ನಂಬರ್ ಹಾಕೊಳ್ಳಿ, ಈ ವ್ಯಾಲ್ಯೂ ಬರುತ್ತೆ. ಓಕೆನಾ. Suppose if you pick 09 and 09 is in 1 to 15, it means demand is 15 cakes. ಇವಾಗ ರ್ಯಾಂಡಮ್ ಆಗಿ ನಾನು ಒಂದು ನಂಬರ್ ತಗೊಂಡಿನಿ 9 ಅಂತ. 9 ಯಾವ ರೇಂಜ್ ಅಲ್ಲಿ ಬರುತ್ತೆ, ಇಲ್ಲಿದ್ಯಾ, ಇಲ್ಲ, 1ರಿಂದ 15 ಒಳಗಡೆನೆ 9 ಇರುತ್ತೆ, ಇಲ್ಲಿರುತ್ತೆ. ಅವಾಗ ಡಿಮ್ಯಾಂಡ್ ಎಷ್ಟು ಕೇಕ್ಸ್, ಇದು ಡಿಮ್ಯಾಂಡ್ ಅಂದ್ರೆ ಏನು, ಕೇಕ್ಸ್ ಅಲ್ವಾ. 9 ರೇಂಜ್ ಯಾವ್ದ್ರಲ್ಲಿ ಬರುತ್ತೆ, 15 ಕೇಕ್ ಬೇಕಾಗತ್ತೆ. ಸಪೋಸ್ ಯಾವ್ದೋ ಒಂದು ತಗೊಳ್ಳಿ, 92 ಅಂತ ಅನ್ಕೊಳ್ಳೋಣ. 92 ಅಂದ್ರೆ 86 ಇಂದ 97 ರೇಂಜ್, ಎಷ್ಟು ಕೇಕ್ ಡಿಮ್ಯಾಂಡ್ ಇರುತ್ತೆ, 45. ಓಕೆನಾ. ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ ನಾವು ಹೇಗ್ ಬರಿಬಹುದು ಅಂದ್ರೆ ಹೀಗ್ ಬರಿಬಹುದು, ಮ್ಯಾಚ್ ಈಚ್ ರ್ಯಾಂಡಮ್ ನಂಬರ್ ಟು ಡಿಮ್ಯಾಂಡ್. ಫಾರ್ ಈಚ್ ರ್ಯಾಂಡಮ್ ನಂಬರ್ ಹೇಗೆ ಚೆಕ್ ಮಾಡೋದು, ರ್ಯಾಂಡಮ್ ನಂಬರ್ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದ, ತೋರಿಸ್ತೀನಿ. ಇಲ್ಲಿ ನೋಡಿ ಕೊಟ್ಟಿದ್ದಾರಾ,
ಈ ನಂಬರ್ಸ್ ನಾನೇ ಇಲ್ಲಿ ಕಾಲಮ್ ವೈಸ್ ತಗೊಂಡಿದೀವಿ. ಡಿಮ್ಯಾಂಡ್ ಈ 48 ಎಲ್ಲಿ ಬರುತ್ತೆ, ಯಾವ ರೇಂಜ್ ಅಲ್ಲಿ ಬರುತ್ತೆ 48 ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ನೀವು. 48 ಯಾವ ರೇಂಜ್ ಅಲ್ಲಿ ಬರುತ್ತೆ, 3685. ಅವಾಗ ಡಿಮ್ಯಾಂಡ್ ಎಷ್ಟಿತ್ತು, 35 ಕೇಕ್ಸ್. ಅದನ್ನೇ ಈಚ್ ಟೈಮ್ ತೋರಿಸಿದೀವಿ. ರ್ಯಾಂಡಮ್ ಆಗಿ ತಗೊಳ್ಳೋಣ. 56 ಅನ್ನೋದು ಯಾವ ಯಾವ ರೇಂಜ್ ಅಲ್ಲಿ ಬರುತ್ತೆ, 36 ಇಂದ 85 ಒಳಗೆ ಬರುತ್ತೆ. ಎಷ್ಟು ಡಿಮ್ಯಾಂಡ್, 35 ಕೇಕ್ಸ್. ಆ ಥರ ಎಲ್ಲದಕ್ಕೂ ಮಾಡಿ. ಆಮೇಲೆ ಸೊ ಇದೆಲ್ಲ ನಮ್ಗೇನೇನು ಇಲ್ಲಿ ಫೈನಲ್ ಆಗಿ ಏನೇನು ಬಂತಲ್ಲ ಇದೆಲ್ಲ ಡಿಮ್ಯಾಂಡ್ಸ್. ಓಕೆನಾ, ಇದನ್ನ ತೋರಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ 3 ಏನ್ ಮಾಡಬೇಕು ಅಂದ್ರೆ ಸ್ಟಾಕ್ ಸಿಚುವೇಶನ್. ಕೇಕ್ ಎಷ್ಟು ಉಳಿದಿದೆ ಎವ್ರಿ ಡೇ ನಮಗೆ ಗೊತ್ತು ಸಿಚುವೇಶನ್. ಬೇಕರಿ ಅವನು 35 ಕೇಕ್ಸ್ ನ ಸ್ಟಾಕ್ ಇಟ್ಕೋತಾನೆ. ಸೊ 35 ಮೈನಸ್ ಡಿಮ್ಯಾಂಡ್ ಫಾರ್ ದಟ್ ಡೇ. ನಮ್ಮ ಹತ್ರ ಡಿಮ್ಯಾಂಡ್ ಇಲ್ಲಿದೆ. ಡಿಮ್ಯಾಂಡ್ ನಾವು ಇವಾಗಲೇ ಕಂಡುಹಿಡಿದ್ವಿ ಎಷ್ಟು ಡಿಮ್ಯಾಂಡ್ಸ್ ಇರುತ್ತೆ ಅಂತ. ಸೊ ನೀವು ಅದನ್ನ ಕಂಡುಹಿಡಬೇಕು. 35 ಎಷ್ಟು ಬೇಕಾಗಿದೆ, ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಉಳಿದಿದೆ ಅಂತ. 35 ಕೇಕ್ ನ ಅವ್ನು ಸ್ಟಾಕ್ ಇಟ್ಕೊಂಡಿದ್ದಾನೆ. 35 ಕೇಕ್ ಸೇಲ್ ಆಗಿದೆ ಅಂದ್ರೆ ಅವನ ಹತ್ರ ಎಷ್ಟು ಉಳಿದಿರುತ್ತೆ, ಎಷ್ಟು ಉಳಿದಿರಲ್ಲ, 0 ಮೈನಸ್ ಮಾಡ್ಬೇಕಷ್ಟೆ. 35 ಕೇಕು ಅದೇ ಈ ಎಲ್ಲ ನಂಬರ್ಸ್ಗೂ ನಮ್ಗೆ ಏನೇನು ಡಿಮ್ಯಾಂಡ್ಸ್ ಇತ್ತಲ್ಲ ಅದೆಲ್ಲ ನಂಬರ್ಸ್ಗೂ ನಾವು ಮಾಡ್ಬೇಕಾಗತ್ತೆ. ಓಕೆನಾ. ಸೊ 35 ಕೇಕ್ಸ್ ಮಾಡಿದರೆ 15 ಕೇಕ್ಸ್ ಮೈನಸ್ ಆಗಿದೆ ಅಂದ್ರೆ 35 ಮೈನಸ್ 15 20. ಹೀಗೆ ಮಾಡಿದ್ರೆ ಸೊ ಡೈಲಿ ಸ್ಟಾಕ್ ಸಿಚುವೇಶನ್ ಈ ಕೇಕ್ ಲೆಫ್ಟ್ ಓವರ್ ಅಲ್ಲೇ ಇಲ್ಲಿ ಸೇವ್ ಮಾಡ್ಕೋಬೇಕಷ್ಟೇ. If demand was 35, all cakes are sold, 0 left. If demand was 15, only 15 sold. Repeat for each day. ಇದ್ರದ್ದು ಆವರೇಜ್ ಕಂಡುಹಿಡಬೇಕು ಅಂದ್ರೆ 10 ಡೇಸ್ಗೆ ಎಲ್ಲ ಡಿಮ್ಯಾಂಡ್ಸ್ ನಾನು ಜಾಯಿನ್ ಮಾಡಿದ್ರೆ 270 ಕೇಕ್ಸ್ ಡಿವೈಡೆಡ್ ಬೈ 10 ಅಂದ್ರೆ 27 ಕೇಕ್ಸ್ ಪರ್ ಡೇ. ಸೊ ದ ಫೈನಲ್ ಆನ್ಸರ್ ಇಸ್ 35, 35, 15, 35, 35, 35, 15, 15, 35, 15. 0 means all cakes are sold. 20 means 20 cakes left over. Average daily demand is 27 cakes per day.